ಬರೋಕ್ಕಿಂತ ಮುಂಚೆ ಏನಾರ ಸಮಸ್ಯೆ ಇಟ್ಕೊಂಡ್ ಬಂತ ಹೇಳ್ರಿ. ಸರ ನನ್ಗ್ರಿ ಮೈಲ್ ರಕ್ತ ಕಮ್ಮಿ ಇತ್ರಿ ಸರ. ಅದ್ರಿಂದ ಕಾಲು ಕೈ ಬಾಳ್ ನೋಸೋದ್ರಿ ಸರ. ಅದ್ರಿಂದ ಪ್ರಾಬ್ಲಮ್ ಬಾಳ ಐತ್ರಿ ಸರ್ ನನ್ಗ. ಅದ್ರಿಂದ ನಾನು ಟ್ಯಾಬ್ಲೆಟ್ ತಗೋತಾ ಇದ್ದೆ, ಡಾಕ್ಟರ್ ಹತ್ರ ಹೋಗಿದೆ. ಡಾಕ್ಟರ್ ಏನ್ ಹೇಳೋರು, ಇಷ್ಟೇ ಟ್ಯಾಬ್ಲೆಟ್ ತಗೋರಿ ಜಾಸ್ತಿ ಆಗ್ತೈತಿ ಅಂತಿದ್ರಿ ಸರ. ಅದ್ರಿಂದ ಅಷ್ಟು ಜಾಸ್ತಿ ಆಗೋದ್ರಿ. ಮತ್ತ ಸ್ಲೈನ್ ಇಂಥದ್ದೆಲ್ಲಾ ಮಾಡ್ಬೇಕಂದ್ರ ಸ್ಲೈನ್ ಅದು ಮಾಡ್ಕೊಂಡ್ನಿ ಸರ. ಅದ್ರಿಂದ ನನ್ ಬಾಡಿ ಜಾಸ್ತಿನೇ ಆಗ್ತಾ ಇತ್ತು ಸರ್, ಕಮ್ಮಿ ಏನ್ ಆಗ್ತಾ ಇರ್ಲಿಲ್ಲ. ಅಷ್ಟ್ರ ಮಟ್ಟಿಗೆ ರಕ್ತ ಜಾಸ್ತಿ ಆಗೋದ್ರಿ, ಮತ್ತೆ ಅಷ್ಟ್ರ ಮಟ್ಟಿಗೆ ಕಮ್ಮಿನೇ ಆಗೋದ್ರಿ ಸರ್ ಅದ. ಅದರಿಂದ ವೇಟ್ ಬಾಳ ಜಾಸ್ತಿ ಆಗಿತ್ರಿ ಸರ್ ನಂದು. ಮತ್ತೆ ಗಂಟ್ಲ ಹರೋದು, ಕೈನ ಬಾಳ ಸುಸ್ತ ಆಗೋದ್ರಿ ಸರ. ಏನು ಒಂದ್ ಸ್ವಲ್ಪ ಊಟ ಮಾಡಿದ್ರು ಈಗ ಮಕ್ಕೋಬೇಕು ಅನ್ಸೋದ್ರಿ ಸರ. ಬಟ್ ಈಗ ಏನು ಇಲ್ಲ ಸರ್, ಎಲ್ಲಾ ಕರೆಕ್ಟ್ ಇದನ್ರಿ ಸರ. ಬಾಡಿ 2 kg ಕಮ್ಮಿ ಆಗಿದೆ ಸರ. 15 ದಿವಸದಲ್ಲಿ 2 ಕಿಲೋ ಕಮ್ಮಿ ಆಯ್ತು? ಹಾ, 2 ಕಿಲೋ ಕಮ್ಮಿ ಆಗಿದೆ ಸರ. ಮತ್ತೆ ಇದು ಹೊಟ್ಟೆ ಸುತ್ತ? ಹೊಟ್ಟೆ ಸುತ್ತ 2 ಇಂಚು ಕಮ್ಮಿ ಆಗಿದೆ ಸರ. 2 4 2 ಇಂಚು ಕಮ್ಮಿ ಆಗಿದೆ ಸರ. 2 ಇಂಚ್ ಕಮ್ಮಿ ಆಯ್ತು. 2 ಕಿಲೋ ಕಮ್ಮಿ ಆಯ್ತು. ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆ ಆಯ್ತು? ಈಗ ಸರ ಕೆಲ್ಸ ಮಾಡಿದ್ರೆ ಬೇಜಾರಾಗಂಗಿಲ್ಲ, ಕೆಲ್ಸ ಮಾಡ್ಬೇಕನ್ಸ್ತದೆ ಸರ. ಅದಕ್ಕೆ ಇದಕ್ಕಿಂತ 10 ವರ್ಷದ ಮುಂಚೆನ ಹೇಗಿದ್ದೆ ಆ ತರ ಆಗ್ತದ ಇದು ಸರ. ಇವಾಗ ಎಷ್ಟು ವಯಸ್ಸು ನಿಮ್ಗೆ? ಇವಾಗ 45 ಐತಿ ಸರ. 45? ಯಾಕೆ ನನಗೆ 10 ವರ್ಷ ಮುಂಚೆ ಇದು ಸಿಗಬಾರ್ದಿತ್ತು ಅಂತ ಅನ್ಸ್ಲಿಲ್ವ ನಿಮ್ಗೆ? ಅನ್ಸ್ತಾ ಇದೆ ಸರ. ಈಗಂತೂ ಇನ್ನು ಮುಂಚೆ ಸಿಗ್ಬೇಕಿತ್ತು. ನಾ ಇನ್ನೂ ಬೆಟರ್ ಅನ್ಸ್ತಾ ಇತ್ತು ಸರ ನಂಗೆ. ತುಂಬಾ ಚೆನ್ನಾಗಿದೆ ಸರ. ಅದೇ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಸರ. ಓಕೆ, ನಿನ್ನೆ ಸಾಯಂಕಾಲ ಏನೋ ಹೇಳಿದ್ರಿ, ಬೆಳಿಗ್ಗೆ ನೆನ್ಪು ಮಾಡಿ ಅಂತ ಹೇಳಿದ್ರಿ, ಏನಾಗಿತ್ತು ಸರ? ನಮ್ಗೆ ಇವಾಗ ಮುಂಚೆ ಪೀರಿಯಡ್ಸ್ ಹಾಗೆ ಇಲ್ಲ. 3 ದಿನಕ್ಕಂತೂ ಪೀರಿಯಡ್ಸ್ ಕಮ್ಮಿ ಆಗೋದ್ರಿ ಸರ. ಇವಾಗ ಇದೇ ಸರಿ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಸರ. 4 ದಿವಸ ಆದ್ರೂ ಕಮ್ಮಿ ಆಗ್ಲಿಲ್ಲ ಅಂತ ಸ್ವಲ್ಪ ನಿಮ್ಗೆ ಕೇಳ್ಬೇಕನ್ನಿಸ್ತು, ಅದಕ್ಕೆ ಕೇಳಿದೆ ಸರ. ಕರೆಕ್ಟ್. ಕೇಳಿ ಸರಿ ಇದೆ. ಪೀರಿಯಡ್ 3 ದಿನಕ್ಕೆ ಮೊದಲೆಲ್ಲ ಸ್ಟಾಪ್ ಆಗ್ತಿತ್ತು. ಇವಾಗ ಈ ಸರಿ 4-5 ದಿವಸ ಆದ್ರೂ ಜಾಸ್ತಿನೇ ಹೋಗ್ತಾ ಇದೆ. ಹಿಂಗಾಗೋಯ್ತು ಅಂತ? ಹಾ ಸರ. ಮತ್ತೆ 2 ಇಂಚ್ ಲಾಸ್ ಆಯ್ತಾ? ಹಾ ಆಯ್ತು ಸರ. ಯಾವಾಗ ನಿಮ್ದು ಪೀರಿಯಡ್ ಅಲ್ಲಿ ಏನು ಅದು ಬ್ಯಾಡ್ ಫ್ಯಾಟು ಮತ್ತೆ ಬ್ಯಾಡ್ ಇಂಪ್ಯೂರಿಟೀಸ್, ಬ್ಲಡ್ ಇದೆಲ್ಲ ಏನು ವೇಸ್ಟ್ ಇತ್ತು ಅದು ಒಳಗ್ ಇರಬಾರ್ದು ಅಂತ ಹೇಳ್ಬಿಟ್ಟು ಹೊರ ಕಳ್ಸಿದ್ರು. ಆಯ್ತ್ರಿ ಸರ. ಅದು ಹೊರ ಕಳ್ಸಿದ್ಕಿನೇ ನಿಮ್ಗೆ 2 ಇಂಚ್ ಲಾಸ್ ಆಗಿದೆ. ಎಷ್ಟೋ ಜನ ಬೇಕಿದ್ರೆ ನೋಡಿ, ಮೊದ್ಲೆಲ್ಲ ಕರೆಕ್ಟ್ ಆಗಿ ತಿಂಗಳ 28 ದಿನಕ್ಕೆ ಋತುಮತಿ ಏನೋ ತಿಂಗಳ ಸೈಕಲ್ ಆಗ್ತೈತಿ, ರೈಟ್? ಇವಾಗ 3 ತಿಂಗಳಾದ್ರೂ ಆಗಲ್ಲ, 6 ತಿಂಗಳಾದ್ರೂ ಆಗಲ್ಲ, ರೈಟ್? ಅದು ಎಲ್ಲಿ ಉಳ್ಕೋಬೇಕು? ಹೊಟ್ಟೆ ಉಳ್ಕೋಬೇಕು. ಇವಾಗ ಉಳ್ಕೊಂಡೈತೆ, ಇದು ಇರಬಾರ್ದು ಅಂತೇಳಿ ಅದನ್ನ ಹೊರಗ್ ಕಳ್ಸಿದ್ದು, ಸರಿನಾ? ಓಕೆ ಸರ. ಗಲೀಜ್ ಎಷ್ಟು ಹೊರಗೆ ಹೋಗುತ್ತೋ ಅಷ್ಟು ನಿಮ್ಮ ಬಾಡಿ ಪ್ಯೂರಿಫೈ ಆಗತ್ತೆ, ಅಂದ್ರೆ ಡಿಟಾಕ್ಸಿಫೈ ಆಗತ್ತೆ. ಎಷ್ಟು ಬಾಡಿ ಡಿಟಾಕ್ಸಿಫೈ ಆಗುತ್ತೋ ಅಷ್ಟು ಇಮ್ಯೂನ್ ಪವರ್ ನಿಮ್ದು ಸ್ಟ್ರಾಂಗ್ ಆಗತ್ತೆ. ಇಮ್ಯೂನ್ ಪವರ್ ಅಂದ್ರೆ ಕನ್ನಡ ಯಂತ್ರ, ರೋಗ ನಿರೋಧಕ ಶಕ್ತಿ. ಅದು ಹೆಚ್ಚಾಗತ್ತೆ. ಅದು ಹೆಚ್ಚಾದಷ್ಟು ಎಷ್ಟೆಷ್ಟು ರೋಗ ನಿರೋಧಕ ಶಕ್ತಿ ನಿಮ್ಗೆ ಹೆಚ್ಚಾಗತ್ತೋ ಅಷ್ಟು ಶ್ರೀಮಂತರಾಗ್ತೀರಿ ನೀವು. ರೊಕ್ಕ ಕೋಟಿಗಟ್ಲೆ ರೊಕ್ಕ, ಕಾರು, ಬಂಗ್ಲೆ ಇವ್ಯಾವು ಶ್ರೀಮಂತಿಕೆ ಲಕ್ಷಣ ಅಲ್ಲ. ಇಲ್ಲ ಸರ. ಯಾವ್ದು ಶ್ರೀಮಂತಿಕೆ ಅಂದ್ರೆ ಯಾವ್ದು? ಈ ನಮ್ ಶರೀರ ಚಲೋ ಇಟ್ಕೊಳ್ಳೋದೇ ಇದೇ ಒಂದು ಶ್ರೀಮಂತಿಕೆ ಸರ. ಈ ಕಮ್ಯುನಿಟಿ ಜಾಯಿನ್ ಆಗಿ ಬರ್ಕೊಂಡ್ರೆ ನಿಮ್ಗೆ ಅವಾಗ ಓದ್ತಾ ಇರಿ. ಸಾಲವಿಲ್ಲದ ಮನುಷ್ಯ, ಬರ್ಕೊಳ್ರಿ. ಸಾಲವಿಲ್ಲದ ಮನುಷ್ಯ, ರೋಗವಿಲ್ಲದ ದೇಹ, ರೋಗವಿಲ್ಲದ ದೇಹ, ಆತಂಕವಿಲ್ಲದ ಮನಸ್ಸು. ಈ 3 ಯಾರ್ದಿರುತ್ತೋ ಅವರೇ ಈ ಪ್ರಪಂಚದಲ್ಲಿ ಆಗರ್ಭ ಶ್ರೀಮಂತರು. ಹೌದಾ? ಸ್ವಲ್ಪ ಮುಂಚೆ ಸರ ನಾನ್ ಸ್ವಲ್ಪ ನಡಿಬೇಕಂದ್ರ ರೀ ಇಷ್ಟು ತೇಕ್ ಬರ್ತಿದ್ರಿ. ಮತ್ ಇದೆಲ್ಲಾ ಇದು ಈ ಗೋಣಿ ಹಿಂದ್ಭಾಗ್ರಿ ಇದೆಲ್ಲಾ ಪೇನ್ ಆಗ್ತಿತ್ರಿ ಸರ್. ನನ್ನ ಸ್ವಲ್ಪ ನಡೆದಿದ್ರಿಂದ ಇಲ್ಲಿ ಇದೆಲ್ಲಾ ಪೇನ್ ಆಗ್ತಿತ್ರಿ ಸರ್ ತಲ್ಯಾಗೆಲ್ಲ ನಂಗ. ಮತ್ತ ತೇಗ್ ಬಾಳ್ ಹತ್ತಿದ್ರಿ. ಸ್ವಲ್ಪ ನಡೆದ್ರು ಎಷ್ಟೊಂದ್ ಕಿಲೋಮೀಟರ್ ನಡೆದ್ದೇನೆ. ಆಮೇಲೆ ಹಿಂಗ್ ಅನ್ಸೋದ್ರಿ ಸರ್ ನಂಗ. ಇವಾಗ ಅದ್ ಏನೂ ಇಲ್ಲ ಸರ್.
ಎಲ್ಲ ಕರೆಕ್ಟ್ ಐತ್ರಿ ಸರ್. ಎಂಜಾಯ್ ಮಾಡ್ತಾ ಇದ್ದೀರಾ ಈ ನಮ್ ಸಿಸ್ಟಮ್ ನ? ಹಾ, ಎಂಜಾಯ್ ಮಾಡ್ತಾ ಇದ್ದೇವೆ ಸರ್. ನಾವ್ ಹೇಳ್ಕೊಡೋದಲ್ಲ ನಿಮ್ಗೆ ಇಷ್ಟ ಆಗುತ್ತೋ? ಇಷ್ಟ ಆಗುತ್ತೆ ಸರ್. ಓಕೆ, ಸೂಪರ್ ಸೂಪರ್. ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ವೆರಿ ಮಚ್.